ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯೋಚನೆ ಮಾಡ್ತಿದ್ದಾರಾ ಇಬ್ಬರು ಎಲ್ಲೋಗ್ತಿದ್ದಾರೆ ಅಣ್ಣ ತಂಗಿಯರಿಬ್ಬರು ಅಂತ. ಇವಾಗ ಸದ್ಯಕ್ಕೆ ಪ್ರೆಸೆಂಟ್ ನಾವು ಬೈರಾಪುರದಲ್ಲಿದ್ದೀವಿ. ಆಸ್ ಈ ಬೈರಾಪುರ ಗೊತ್ತಿರುತ್ತಲ್ವ, ನನಗೆ ಗೊತ್ತಿಲ್ಲ. ಸೊ ಇವಾಗ ಹೋಗ್ತಿರೋದು ಅನ್ಪ್ಲ್ಯಾನ್ಡ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ನಮ್ಮಣ್ಣ ಬೆಂಗಳೂರಿಂದ ಬಂದಿದ್ದ, ಅವನು ಸಡನ್ನಾಗಿ ಕರ್ಕೊಂಡು ಹೊರಟ. ಆ್ಯಂಡ್ ಅಲ್ಲೇ ರೋಡ್ನಲ್ಲಿ ಮಧ್ಯದಲ್ಲಿ ಆಲೂರಿನಲ್ಲಿ ನನ್ನ ತಮ್ಮನ ಪಿಕಪ್ ಮಾಡ್ಕೋಬೇಕಿತ್ತು. ಸೊ ಅವನು ಎತ್ತಾಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ವಿ ಅಂದಿವೆ. ಇವಾಗ ಅಂದ್ಕೊಂಡಿದ್ದೀರಾ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ. ಸೊ ಹೇಳ್ತೇನೆ ಬನ್ನಿ. ಆ್ಯಂಡ್ ಹಿಂಗೆ ಹೋಗ್ತಾ ಮಾತಾಡಿಕೊಂಡು ಫನ್ ಮಾಡಿಕೊಂಡು ಹೊರಟ್ವಿ. ಆ್ಯಕ್ಚುಲಿ ಅವತ್ತು ಲೈಕ್ ಯಾವ ಟೈಮಲ್ಲಿ ಈ ವಿಡಿಯೋ ಮಾಡಿದ್ದು ಅಂತ ಅಂದರೆ ಹೋಗಿದ್ದು ಅಂದರೆ ಗೌರಿ ಹಬ್ಬ ಆಗಿ 1-2-3 ದಿನಕ್ಕೆ ನಾವು ಹೊರಟಿದ್ದು. ಆ ಟೈಮ್ನಲ್ಲಿ ಮಳೆ ಇತ್ತು. ಮಳೆ ಅಂದರೆ ಲೈಕ್ ಲಿಟಲ್ ಬಿಟ್ ಬಿಸಿಲಿತ್ತು ಆರಾಮಾಗಿ. ಇದು ನಿಮ್ಗೆ ಗೊತ್ತು, ನಾವು ಯಾವ ರೂಟಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಘಾಟ್ ಸೆಷನಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಸೈಡ್ ಹೋಗ್ತೀವಿ ನಾವು, ಹಿಂಗೆ ಬಿಸ್ಲೆ ರೂಟಲ್ಲಿ ಬಿಸ್ಲೆ ಘಾಟ್ ಸೆಕ್ಷನಲ್ಲಿ ಹೋಗ್ತೀವಿ. ಆ ಸೈಡ್ ಹೋಗೋಲ್ಲ. ಈ ಬಿಸ್ಲೆ ಘಾಟ್ ಸೆಕ್ಷನಲ್ಲಿ ಹೋಗ್ಬಿಟ್ರೆ ಅಂದರೆ ನಮಗೆ ಹತ್ರ ಆಗುತ್ತೆ. ಇದು ಸುಬ್ರಹ್ಮಣ್ಯ ಇಲ್ಲಿ ಫೈನಲಿ ನಾವು ರೀಚ್ ಆಗಿದ್ವಿ. ಸೊ ನಾವು ಬಂದಿದ್ದು ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ನಾವೀಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಕ್ಯೂ ಅಲ್ಲಿ ನಿಂತಿದ್ದೀವಿ. ಅಷ್ಟೊಂದೇನು ಕ್ಯೂ ಇಲ್ಲ, ಬಟ್ ಇಲ್ಲಿ ಫೋಟೋ ಎಲ್ಲ ಪ್ರಾಹಿಬಿಟೆಡ್ ಇದೆ. ಸೊ ನಮ್ಗಲ್ಲಿ ದರ್ಶನ ಆಯಿತು. ನಿಮಗೆ ಗೊತ್ತಿದ್ದಂಗೆ ಒಳಗೆಲ್ಲ ಕ್ಯಾಮ್ರಾ ಅಲೋ ಇಲ್ಲ, ಆಚೆ ಕಡೆ ಮಾತ್ರ ಅಲೋ. ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ದರ್ಶನ ಆದಮೇಲೆ ಕೌಂಟ್ರ್ನಲ್ಲಿ ಟಿಕೆಟ್ ತಗೋಬೇಕಿತ್ತು. ಪ್ರಸಾದ ಕೌಂಟರ್ಗೆ ಬಂದ್ವಿ. ಪ್ರಸಾದ ಕೌಂಟರ್ನಲ್ಲಿ ಟಿಕೆಟ್ ತೊಗೊಂಡು ಮತ್ತು ಅಲ್ಲಿಂದ ಒಳಗಿದೆ, ಟೆಂಪಲ್ ಒಳಗೇ ಪ್ರಸಾದ ಕೊಡೋದು. ಸೊ ಪ್ರಸಾದ ಕೌಂಟರ್ ಇರೋದು ಆಚೆ, ಒಳಗೆ ಇರೋದು ಪ್ರಸಾದ ತಗೊಳ್ಳಿಕ್ಕೆ. ಅಲ್ಲಿ ತಗೊಳಕ್ಕೆ ಬಂದ್ವಿ. ಓ 100 ರೂಪಾಯಿ ಸಿಕ್ಬಿಟ್ಟೈತೆ. 100 ರೂಪಾಯಿನ ಮತ್ತೆ ಅಲ್ಲಿ 60 ರೂಪಾಯಿ ಹಾಕಾರ. ಇದು ಪ್ರಸಾದ ಕೌಂಟರ್. ಸೊ ಚೀಟಿ ತಗೊಂಡು ಪ್ರಸಾದ ತಗೊಳ್ಳಿಕ್ಕೆ ಹೋಗ್ತಿದ್ವಿ. ಇಲ್ಲಿ ನೋಡಿ ಎಲ್ಲ ಕಡೆ ಪ್ರಸಾದ ತಗೊಂಡು ದೇವರ ದರ್ಶನಕ್ಕೆ ಬಾಕಿ ಇರುವ ಭಕ್ತಾದಿಗಳು ತಕ್ಷಣ ದೇವಳದೊಳಗೆ ಪ್ರವೇಶಿಸಬೇಕು. ಸರಿಯಾಗಿ 1:30 3 ಗಂಟೆ 30 ನಿಮಿಷದವರೆಗೆ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಣ್ಣ. ಇಲ್ಲ ನಮಗೆ ದರ್ಶನ ಸಿಗ್ತಾ ಇರಲಿಲ್ಲ. 30 ನಿಮಿಷದವರೆಗೆ ದೇವರ ದರ್ಶನಕ್ಕೆ ಅವಕಾಶ ಇಲ್ಲ. ದರ್ಶನ ಮುಗೀತು. ಈಗ ಒಂದು ಫೋಟೋ ತಗೊಳ್ಳೋಣ ಮುಂದೆ. ಶಾಲೆ ದೇವರ ಅನ್ನ ಸಂದರ್ಭ ನಡೀತಾ ಇದೆ. ಭಕ್ತಾದಿಗಳು ಸ್ವೀಕರಿಸಿಕೊಳ್ಳಿ. ಸುಬ್ರಹ್ಮಣ್ಯಕ್ಕೆ ಬಂದ್ವಿ, ರೀಚ್ ಆದ್ವಿ. ಅಲ್ಲಿ ದರ್ಶನ ಎಲ್ಲ ಮಾಡಿದ್ವಿ. ಹೋಗೋ ಅನ್ನೋ ಅಷ್ಟರಲ್ಲಿ ಮಳೆ ಜೋರು ಸ್ಟಾರ್ಟ್ ಆಯಿತು. ಒಂದು ಅರ್ಧ ಗಂಟೆ ಮೇಲೆ ನಿಂತಿದ್ದೀವೇನೋ. ಹೆವಿ ಮಳೆ ಸ್ಟಾರ್ಟ್ ಆಗಿತ್ತು ನೋಡಿ. ನಾವಿಲ್ಲೇ ಸ್ಟಾಪ್ ಆದ್ವಿ. ಒಂದು ಅರ್ಧ ಗಂಟೆ ಇಲ್ಲೇ ಟೈಮ್ ವೇಸ್ಟ್ ಆಯಿತು ನಮಗೆ. ಮಳೆ ನೆನ್ಕೊಂಡು ಬಂದೆ, ಕಾರಲ್ಲಿ ರೀಚ್ ಆದ್ವಿ. ಹೊರಟಾಯ್ತು ಇವಾಗ. ಫುಲ್ ಚಂಡಿ ಚಾಮುಂಡಿ ನೋಡಿ. ಇಲ್ಲಿ ಎಷ್ಟು ಮಳೆ. ಬೆಳಗ್ಗೆ ಬರುವಾಗ ಫುಲ್ ಬಿಸಿಲು, ಇವಾಗ ಫುಲ್ ಮಳೆ ನೋಡಿ. ಕಾಣಿಸ್ತಾನೆ ಇಲ್ಲ ನನಗೆ, ಕಾರೇ ಕಾಣಿಸ್ತು. ಗಾಡಿ ಚಿಂಗ್ ಎಲ್ಲ ಕಡೆ ದರ್ಶನ ಮುಗಿಸ್ಕೊಂಡು ಹೊಟ್ಟೆ ಹಸಿತಿತ್ತು. ಸೊ ಊಟಕ್ಕೆ ಹೋಗೋಣ ಅಂತ
ಹೋಟೆಲ್ಗೆ ಹೊರಟ್ವಿ. ಟೆಂಪಲಲ್ಲಿ ಯಾಕೆ ಊಟ ಮಾಡಲಿಲ್ಲ ಅಂತ ಕೇಳ್ತೀರ, ಹೆವಿ ರಶ್ಶು ಅಂದರೆ ರಶ್ಶು. ನಾವು ಆ ರಶ್ಶಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ಕ್ಯೂ ಅಲ್ಲಿ ಹೋಗೋ ಅಷ್ಟರಲ್ಲಿ ಹೆವಿ ಟೈಮ್ ಆಗುತ್ತೆ ಅಂತ ನಾವು ಹೋಗಲಿಲ್ಲ. ಸೊ ಹೋಟೆಲಿಗೆ ಬಂದ್ವಿ. ಸುಬ್ರಹ್ಮಣ್ಯದಲ್ಲಿ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಾನು ಕಾರಲ್ಲೇ ರೆಸ್ಟ್ ಮಾಡಿ ಎದ್ದು ಮತ್ತೆ ಮನೆ ಕಡೆ ಹೊರಟ್ವಿ. ಸೊ ನಿದ್ದೆ ಬೇರೆ ಫುಲ್ ಬರ್ತಿತ್ತು, ಚೆನ್ನಾಗಿ ತಿಂದ್ಬಿಟ್ಟು ಬೇರೆ ನಮ್ಮಣ್ಣ ಗಾಡಿ ಓಡಿಸ್ತಿದ್ದ ಆ್ಯಂಡ್ ನನ್ನ ತಮ್ಮನೂ ಸಹ ಮಲಗಿದ್ದ. ಆ್ಯಂಡ್ ಅಂದಿವೆ ನಾವೆಲ್ಲಿ ಹೋಗ್ತೀವಿ ಅಂತ ಸೇಮ್ ಅದೀವಿ. ಘಾಟ್ ಸೆಷನ್ ಅಂದರೆ ಲೈಕ್ ಸುಬ್ರಹ್ಮಣ್ಯ ಅಲ್ಲ, ಸುಬ್ರಹ್ಮಣ್ಯಕ್ಕೆ ಮತ್ತು ನಮ್ಮ ಸೈಡಿಗೆ ಹೋಗಬೇಕು ಅಂದರೆ ನಾವು ಯಾವಾಗಲೂ ಬಿಸ್ಲೆ ಘಾಟಲ್ಲೇ ಹೋಗೋದು. ಸೊ ಅಂದಿವೆ ಹೋಗ್ತಾ ಗಣಪತಿ ಸಿಕ್ಕಿತ್ತು, ನಾವು ಅದ್ರ ಜೊತೆ ಹಂಗೆ ಬ್ಲೆಸ್ ಮಾಡಿಕೊಂಡು ಕೈ ಮುಕ್ಕೊಂಡು ಮನೆ ಕಡೆ ಹೊರಟ್ವಿ. ಬಾಯ್.